ಇಟ್ಟಿಸ್ಕೊಂಡ್ ಬಂದಿದ್ರೆ ಅದ್ರ ಬಾಯಿಗೊಂದು ಬನ್ನಾಕಿ ಆರಾಮಾಗೆ ಬರ್ತಿದ್ದೆ. ಮತ್ತಿನ್ನೇನು ದಾರಿಲಿ ಹೋಗ್ತಿರೋ ಹುಡುಗಿನ ರೇಗ್ಸಿ ಅಲ್ಲಿರೋರೆಲ್ಲ ನಿಮ್ಗೆ ಒಡಿಯಕ್ ಬಂದ್ರಾ? ನಾನು ಅಂತವನಲ್ಲ. ಮತ್ತಿನ್ನೆಂತವ್ರು ಯೋಳಿ ಯಾವನೊಬ್ಬ ಬೇಡ ಬೇಡ ಅಂದ್ರು ಸೈಡ್ ತಗೊಳ್ಳಿ ಅಂತ ಬೆನ್ನತ್ ಬಿಟ್ಟಿದ್ದಾನೆ. ನಿಮ್ ಬೆನ್ನೆ ನಾಲದ್ ಮರ್ವ ಬಂದವರೆಲ್ಲ ಹತ್ ಕೂತ್ಕೊಳಕ್ಕೆ. ಬರೋರೆ ಬುಡುಕ್ ಬೆಂಕಿ ಬಿದ್ದಿರೋ ಟೈಮಲ್ಲಿ ಬೂಂದಿ ಪಾಯಸ ಕರಿಯೋ ಮಾತಾಡ್ಬಿಡಿ. ಎಲ್ಲಾದ್ರೂ ಬಚ್ಚಿಟ್ಕೊಳಕ್ ಸ್ವಲ್ಪ ಜಾಗ ಕೊಡಿ. ಜಾಗ ಏನ್ ಕಳ್ಳಕ್ ಪುರಿಯ ಕೇಳ್ದಿಟ್ಕಲೆ ಎತ್ಕೊಡಕ್ಕೆ ಇಲ್ಲೆಲ್ಲಾದ್ರೂ ಔಸ್ಕೊಳ್ಳಿ. ಜಾನಿ ಅವರೇ ಗೇಟ್ ತೆಗ್ದಿದ್ದು ಇದ್ಯಾಕ್ ಮಂಗ್ ನಂಗೆ ಬ್ರೆಡ್ ಪೌಂಡ್ ಹಾರ್ಕೊಂಡ್ ಬಂದ್ರಿ? ಬರೋರೆ ಇಂಥ ಟೈಮಲ್ಲಿ ಕರೆಕ್ಷನ್ ಬೇಕಾ? ಅದು ಬ್ರೆಡ್ ಪೌಂಡ್ ಅಲ್ಲ ಕಾಂಪೌಂಡ್. ಅಯ್ಯೋ ಟೆನ್ಷನ್, ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕಳ್ಳಂಗೊಂದ್ ಪಿಳ್ಳೆನೆವ ಅಂದಂಗೆ ನಿಮ್ ಕಾಂಪೌಂಡ್ ಆರೋ ಬುದ್ಧಿ ಜಾಸ್ತಿ ಅನಿ. ಬಂದ 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 ಬರೋರೆ ಅವ್ನ್ಗೆ ಏನಾದ್ರೂ ಹೇಳಿ ಇಲ್ಲಿಂದ ಕಳಿಸ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನವ ಇಲ್ಲಿ ಯಾರನ್ನ ಜಾನಿ ಅಂತ ಓಡ್ ಬಂದ್ರ? ಯೋ ನಿಂಗೇನ ತಲೆಗಿಲ್ಲ ಕೆಟ್ಟಿದ್ದ? ಓಡೋಗೋರು ಯಾರಾದ್ರೂ ನನ್ನ ಹೆಸರು ಜಾನಿ ಅಂತ ಬೋರ್ಡ್ನೇ ತಕೊಂಡ್ ಓಡೋದಾರ? ಹಂಗಲ್ಲಮ್ಮ, ಇಲ್ಲಿಂದ ಯಾರಾದ್ರೂ ಓಡೋದ್ರ ಅಂತ ಅಷ್ಟೇ ನಾನು ಕೇಳಿದ್ದು. ಹಂಗ್ ಕೇಳು. ಅದನ್ ಬಿಟ್ಬಿಟ್ಟು ಯಾರ್ಯಾರ್ದು ಹೆಸರು ಕುಲ ಗೋತ್ರ ಎಲ್ಲ ಕೇಳಿದ್ರೆ ಹಳೆ ಪಾತ್ರೆ ತಂದು ತಲೆ ಮೇಲೆ ದಬಾಕ್ಬಿಡ್ತೀನಿ. ಅಲ್ಲಮ್ಮ, ಒಂದು ಪ್ರಶ್ನೆಗೆ 10 ಮಾತು ಮಾತಾಡ್ತಾ ಇದ್ಯಾ. ಅಲ್ಲಮ್ಮ, ನೀನ್ ಹುಟ್ಟಿದಾಗ ನಿನ್ ಬಾಯಿ ಬೆಳ್ಳಿಟ್ಟವ್ರು ಯಾರು? ನಾನು ಹುಟ್ಟಾಗ ಬಾಯಲ್ಲಿ ಬೆರಳಿಟ್ಕೊಂಡಿರ್ಲಿಲ್ಲ, ಬೆಂಡು ಭತ್ತ ಸಿಟ್ಕೊಂಡಿದ್ದೆ. ಅಮ್ಮ ತಾಯೇ, ನೀನೇನ್ ಭಿಕ್ಷುಕನ? ಇಲ್ಲಮ್ಮ. ಮತ್ಯಾಕ ಅಮ್ಮ ತಾಯಿ ಅಂತಿದ್ಯಾ? ಅಯ್ಯೋ ನಿಮ್ಮ ಹತ್ರ ಮಾತಾಡಕ್ ಆಯ್ತಲ್ವಲ್ಲಮ್ಮ. ಮಾತಾಡು ಅಂತ ನಾನೇನಾದ್ರು ನಿಂಗ್ ವಿಳೆದೆಲ್ಲ ಕೊಟ್ ಕರ್ದಿದ್ನ? ಅಯ್ಯೋ 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 ಯೋ ಯಾಕೆ ಅಳ್ತಿದ್ಯಾ? ನೀನು ಮಾತಾಡ್ತಲ್ಲವ, ಅದಕ್ಕೆ ನಿನ್ ದಮ್ಮಯ್ಯ ಅಂತೀನಿ. ನನ್ ಬಿಟ್ಬಿಡವ್ವ. ಬಿಟ್ಬಿಡಕ್ಕೆ ನಾನ್ ನಿನ್ ಹಿಡ್ಕೊಂಡಿದ್ದೀನ? ಅಯ್ಯ ಅಯ್ಯ, ಇನ್ನೊಂದ್ ಸ್ವಲ್ಪ ತಾನಿದ್ರೆ ಹುಚ್ಚ ಆಗ್ಬಿಡ್ತೀನಿ. ನಾನು ಬರ್ತಿದ್ದಲ್ಲವ್ವ. ಯೋ ನಿಂತ್ಕೊಳ್ಳಯ್ಯ. ಮತ್ತೇನು ಮೇಡಮ್? ನೀನ್ ಯಾರನ್ನ ಓಡಿಸ್ಕೊಂಡ್ ಬಂದೆ ಅಂದಲ್ಲ, ಆಗ್ಲೇ ಹೊತ್ತಾಗ ಯಾರೋ ಓಡೋದಂಗಾಯ್ತು. ಅವ್ರೇ ಇರ್ಬೇಕಾ ನೋಡು. ಈ ಮಾತನ್ನ ಅವಾಗ್ಲೇ ಹೇಳ್ಬೋದಿತ್ತಲ್ಲ ತಾಯೇ. ಆಗ್ಲೇ ನಂಗೆ ಹೇಳಕ್ ಮನ್ಸಿರ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಅಯ್ಯೋ ಥ್ಯಾಂಕ್ ಯು ಬರೋರೆ, ಥ್ಯಾಂಕ್ ಯು ಸೋ ಮಚ್. ನಾನು ಬರೀ ಕಾಪಾಡಿ ಅಂತ ಬಂದ್ರೆ ನೀವು ಒಂದು ತಲೆ ಕೆಡಿಸಿ ಹುಚ್ಚಾಸ್ಪತ್ರೆಗೆ ದಾರಿ ತೋರಿಸ್ಬಿಟ್ರಿ. ಏನೋ ಪಾಪ ನಿಮ್ ಕಷ್ಟ ನೋಡಕ್ ಆಯ್ತಿರ್ಲಿಲ್ಲ ಅಂತ ಸಹಾಯ ಮಾಡ್ದಿ. ಥ್ಯಾಂಕ್ ಯು ಬರೋರೆ, ನಾನು ಬರ್ತೀನಿ. ಜಾನಿ ಅವರೇ, ನಾನು ನಿಂಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಬೇಡ. ಬರ್ತೀನಿ, ನನ್ನ ಹೃದಯ ಬೇಕಾ? ಬರೋರಿ ಏನ್ ಸಹಾಯ ಆಗ್ಬೇಕು ಹೇಳಿ? ಗಿಡಕ್ಕೆಲ್ಲ ನೀರ್ ಹಾಕಿವ್ನಿ, ಕಳೆ ಕಿತ್ತಾಕ್ಬಿಡಿ. ಮಧು ಮಧು, ಜೋನಿ ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಿದ್ದೀರಾ? ನೀನ್ ಬೈಯಲ್ಲ ಅಂದ್ರೆ ಹೇಳ್ತೀನಿ. ನೀವ್ ಹೇಳ್ದೆ ಇದ್ರು ಬೈತೀನಿ. ಅದು 3 ತಿಂಗಳಿಂದ ಒಬ್ಬನ ಹತ್ರ 50,000 ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಿ. 50,000? ಹೌದು ಮಧು, ಜಸ್ಟ್ 50,000. 50 ಪೈಸೆ ದುಡಿಯೋ ಯೋಗ್ಯತೆ ಇಲ್ಲ, 50,000 ಜಸ್ಟ್ 50,000 ಅಂತಿದ್ದೀರಾ? ಯಾಕೆ ಸಾಲ ಮಾಡಿದ್ದು? ಅದು ನನ್ನ ಫ್ರೆಂಡ್ ತಂದೆಗೆ ಕಿಡ್ನಿ ಆಪರೇಷನ್ ಇತ್ತು. ಅವನು ಬಂದು ಕಾಲು ಹಿಡ್ಕೊಂಬಿಟ್ಟ. ಇಲ್ಲ ಅನ್ನಕ್ ಮನ್ಸು ಬರ್ಲಿಲ್ಲ, ಅದಕ್ಕೆ ಸಾಲ ಮಾಡ್ಕೊಟ್ಬಿಟ್ಟೆ. ಅವ್ರಿಗೋಸ್ಕರ ಸಾಲ ಮಾಡಿದಿರ ಅಂದ್ಮೇಲೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಾಲ ತೀರಿಸ್ಬೇಕು ತಾನೆ? ಹೇಗ್ ತೀರಿಸ್ಲಿ ಮಧು? ಆಪರೇಷನ್ ಆಗಿದ್ದೇನೆ ಅವ್ರ ಅಪ್ಪ ಹೋಗ್ಬಿಟ್ರು. ಆ ಶಾಕಲ್ಲಿ ಇವನು ಕೋಮಗ್ ಹೋಗ್ಬಿಟ್ಟ. ಅದ್ರ ಸಾಲ್ಗಾರ ನನ್ ಬಿಡ್ತಾನ, ನನ್ ಬೆನ್ನತ್ತಿದಾನೆ. ಮತ್ತೀಗ ಏನ್ ಮಾಡ್ತೀರಾ ಜೋನಿ? ಅದು ನಾನಂತೂ ಅಷ್ಟು ದುಡ್ಡು ಕೊಡಲ್ಲ. ನೀನೇನ್ ದುಡ್ಡು ಕೊಡಬೇಡ, ಯಾರಾದ್ರೂ ನನ್ನನ್ನು ಹುಡ್ಕೊಂಡು ಬಂದ್ರೆ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ಆಯ್ತಾ? ಜಾನಿ, ಈ ಜಾನಿ ಯಾವಾಗ್ಲೂ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಯಾವ್ದೋ ಪ್ರಾಬ್ಲಮ್ನ ನಮ್ಮ ಮೈ ಮೇಲೆ ಯಾಕೆ ಹೇಳ್ಕೋಬೇಕು? ನಮಸ್ತೆ ಮೇಡಮ್, ಇದು ಜಾನಿ ಅವ್ರ ಮನೆನಾ? ಇಲ್ಲ, ಇದು ಇಟ್ಕೆ ಸಿಮೆಂಟ್ ಅಲ್ಲಿ ಕಟ್ಟಿರೋ ಮನೆ. ಏನ್ ಮ್ಯಾಮ್, ಈ ಏರಿಯಾ ಹೆಣ್ಮಕ್ಳಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಭ್ಯಾಸನೇ ಇಲ್ವಾ? ಅದು ನಿಮಗೆ ಬೇಡದೇ ಇರೋ ವಿಷಯ, ಬಂದ ವಿಷಯ ಹೇಳಿ. ನೀವು ಕೋಪ ಮಾಡ್ಕೊಂಬೇಡಿ ಮೇಡಮ್. ಹೆಣ್ಮಕ್ಳು ಕೋಪ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಭಯ ಆಗತ್ತೆ. ಜಾನಿ ಅವ್ರು ನಿಮ್ಗೆ ಏನಾಗಬೇಕು? ಒನ್ಸ್ ಅಗೇನ್ ಅದು ನಿಮಗೆ ಬೇಡದೇ ಇರೋ ವಿಷಯ. ಜಾನಿಂದ ನಿಮಗೆ ಏನಾಗಬೇಕು ಅನ್ನೋದನ್ನ ಹೇಳಿ. ಒತ್ತಿದಾಗೆ ಮೆಣಸಿನ್ಕಾಯಿ ತಿಂದಿದ್ದೀರಾ ಅನ್ಸುತ್ತೆ, ತುಂಬಾ ಘಾಟು. ಏನಂದ್ರೆ? ಮೇಡಮ್, ಜಾನಿ ನನ್ನ ಹತ್ರ 50,000 ಸಾಲ ತಗೊಂಡು 3 ತಿಂಗಳಾಯ್ತು. ಕೇಳಿದ್ರೆ ನಾಳೆ ನಾಡುದು ಅಂತ ಕಾಗಿ ಹಾರಿಸ್ತಾನೆ. ನೋಡಿ, ಜಾನಿ ಮನೇಲಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ನಿಮಗೆ ಸಿಕ್ಕಿದಾಗ ಅವ್ರನ್ನೇ ಕೇಳ್ಕೊಳ್ಳಿ. ಕೇಳಕ್ಕೆ ಅವನು ನಂಗೆ ಸಿಗ್ತಾನೆ ಇಲ್ಲ ಮೇಡಮ್. ಅದಕ್ಕೇನು, ನಾನೀಗ ನಿಮ್ ಜೊತೆ ಬಂದು ಅವ್ರನ್ನ ಹುಡ್ಕೊಡ್ಬೇಕಾ? ಬೇಡ ಬಿಡಿ, ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಂದು ಕರ್ಕೊಂಡು ಹೋಗ್ತೀನಿ. ಮೇಡಮ್, ಅವ್ನು ಮನೆಗೆ ಬಂದ್ರೆ ಒಂದು ಮಾತು ಹೇಳಿ, ಇನ್ನು 2 ದಿನ ನನ್ನ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಸ್ತಾಗಿ ಅವ್ನು ಕೊಚ್ಚಾಕ್ಬಿಡ್ತೀನಿ. ಅವ್ನು ಬಂದಿದ್ನಮ್ಮ. ಅವ್ನು ಬಂದಿತ್ತು ಆಯ್ತು. ಅವ್ನು ಹೇಳ್ದಾಗೆ ನೀವು 2 ದಿನದಲ್ಲಿ ಸಾಲ ತೀರಿಸಲಿಲ್ಲ ಅಂದ್ರೆ ಮಚ್ ತಗೊಂಬಂದು ನಿಮ್ಮನ್ನ ಕೊಚ್ಚ ಹಾಕ್ತೀನಿ ಅಂತ ಹೇಳಿದ್ದು ಆಯ್ತು. 2 ದಿನದಲ್ಲಿ 50,000 ರೂಪಾಯಿ ಎಲ್ಲಿಂದ ತರ್ಲಪ್ಪ?
ನೀವು ಎಲ್ಲಿಂದ ಬೇಕಿದ್ರು ತಗೊಂಬನ್ನಿ, ನನಗಂತೂ ಗೊತ್ತಿಲ್ಲ. ಮಧು, ಇಂಥ ಟೈಮಲ್ಲಿ ನೀನು ನನ್ನ ಕೈ ಬಿಟ್ರೆ ಹೇಗಮ್ಮ? ಪ್ಲೀಸ್ 50,000 ರೂಪಾಯಿ ಕೊಡು. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಕೇಳಿ ಸಾಲ ಮಾಡಿದ್ರಾ? ಮಧು, ಎಷ್ಟೋ ಸಲ ನೀನು ಕೇಳಿದ್ರೆ ಅಡುಗೆನೂ ಮಾಡಿರ್ತೀನಿ, ನೀನು ನನಗೂ ಉಳಿಸ್ತೆ ತಿಂದು ಮುಗಿಸ್ಬಿಟ್ಟಿರ್ತೀಯಾ? ಇದು ಹಾಗೆ ಅನ್ಕೊಂಡು ಕೊಟ್ಬಿಡಮ್ಮ. ನೀವು ನನ್ನನ್ನು ಕೇಳ್ದೆ ಅಡುಗೆ ಮಾಡಿದ್ರು ಆ ಪ್ರಾವಿಷನ್ ನನ್ನ ದುಡ್ಡಲ್ಲೇ ತಂದಿರ್ತೀರ ಅನ್ನೋದನ್ನ ಮರಿಬೇಡಿ. ಸಾಲ ಮಾಡಿದವ್ರಿಗೆ ತೀರ್ಸೋ ಕೆಪಾಸಿಟಿನೂ ಇರಬೇಕು. ಅವ್ರು ಹೇಳ್ದಾಗೆ 2 ದಿನದಲ್ಲಿ ಸಾಲ ತೀರ್ಸಿದ್ರೆ ಸರಿ, ಇಲ್ಲಾಂದ್ರೆ 3ನೇ ದಿನಕ್ಕೆ ನಾನೇ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಬಾಯ್ ಎಂತದಕ್ಕೆ ಟೆನ್ಷನ್ ಅಲ್ಲಿದ್ದೀರಾ? ಐ ಲೈಕ್ ಇಟ್. ಲೈ ರಾಕಿ, ಕಂಡೋರ್ ಮನೆಗೆ ಬಿದ್ದಿರೋ ಬೆಂಕಿಲಿ ಬೀಡಿ ಹತ್ತಿಸ್ಕೊಳ್ಳೋ ಬುದ್ಧಿನ ಬಿಡೋ. ಭಯ್ಯ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಐ ಡೋಂಟ್ ಲೈಕ್ ಬೀಡಿ, ಐ ಲೈಕ್ ಓನ್ಲಿ ಮಟ್ ಬೀಡಿ. ರಾಕಿ, ಏನು ಇದು ಪೆಟ್ಟಿಗೆ? ಇದು ಮಾಯಾಜಾಲದ ಪೆಟ್ಟಿಗೆ. ಮಾಯಾಜಾಲದ ಪೆಟ್ಟಿಗೆನಾ? ಎಸ್ ಭಯ್ಯ, ಇದರಿಂದ ಮಗನನ್ನು ಅಪ್ಪನನ್ನಾಗಿ ಮಾಡ್ಬೋದು, ಅಪ್ಪನನ್ನು ಮಗನನ್ನಾಗಿ ಮಾಡ್ಬೋದು. ಹೌದಾ? ನಿಮ್ಮಳಿಗೂ ಹೌದು. ಲೈ ರಾಕಿ, 1 ವಾರದ ಮೆಟ್ಟಿಗೆ ಈ ಪೆಟ್ಟಿಗೆನ ನನಗೆ ಕೊಡ್ತೀಯಾ? ಇಂಪಾಸಿಬಲ್. ಇದನ್ನು ನಾನು ಯಾರಿಗೂ ಕೊಡುದಿಲ್ಲ. ಲೇ ರಾಕಿ, ಲೇ ರಾಕಿ ನಿಂತ್ಕೊಳ್ಳೋ. ಬಾಯ್ ತುಂಬಾ ಜಾನಿ ಬೈ ಅಂತ ಕರಿತೀಯ. ಜಾನಿ ಬೈ ಕಷ್ಟದಲ್ಲಿದ್ದಾಗ ಇಷ್ಟು ಸಹಾಯ ಮಾಡಲ್ವೇನೋ? ಇದಕ್ಕೂ ಅದಕ್ಕೆ ಎಂತ ಸಂಬಂಧ? ಅದೊಂಥರ ಬಿಡಿಸಲಾರದ ಅನುಬಂಧ ಕಣೋ. ನೀನು ಈ ಪೆಟ್ಟಿಗೆ ಕೊಟ್ರೆ ನಂಗೆ ತುಂಬಾ ಸಹಾಯ ಆಗುತ್ತೆ. ಅದಕ್ಕೆ ಅಲ್ವಾ ಕೊಡುದಿಲ್ಲ? ಲೇ ರಾಕಿ, ಪ್ಲೀಸ್ ಕಣ, ಈ ಪೆಟ್ಟಿಗೆ ಕೊಟ್ಬಿಡೋ. ಇಲ್ಲ ಅಂದ್ರೆ ಇನ್ನೊಂದು ವಾರದಲ್ಲಿ ನನ್ನ ತಿಥಿ ಆಗ್ಬಿಡುತ್ತೆ. ಐ ಲೈಕ್ ಇಟ್. ತಿಥಿಯ ಊಟ ತಿನ್ಬೋದಲ್ಲ. ನಾನು ಸತ್ರೆ ಅಡುಗೆ ಮಾಡಿಸಲ್ಲ ಕಣೋ. ಮತ್ತೆಂತ ಮಾಡಿಸ್ತೀರಾ? ಬರೀ ಪಿಂಡ ಇಡ್ತಾರೆ. ಐ ಲೈಕ್ ಇಟ್. ತುಂಬ ದಿವಸದಿಂದ ನನಗೆ ಪಿಂಡ ತಿನ್ಬೇಕೆನ್ನುವ ಆಸೆ, ಆ ಆಸೆ ನಿಮ್ಮಿಂದ ನೆರವೇರ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್. ಲೇ ರಾಕಿ, ಬೇರೆ ಟೈಮಲ್ಲಿ ಎಷ್ಟಾದರೂ ಟಾರ್ಚರ್ ಕೊಡು, ಸಹಿಸ್ಕೋತೀನಿ. ಆದ್ರೆ ಇಂಥ ಟೈಮಲ್ಲಿ ಬೇಡ ಕಣೋ. ಪ್ಲೀಸ್ ಆ ಪೆಟ್ಟಿಗೆ ಕೊಟ್ಬಿಡೋ. ಓ ಶಿವ ಕಾರ್ತಿಕೇಯ, ನೀವು ಈ ನಮ್ಮನೆ ಫೀಲ್ ಮಾಡಿದರೆ ನನಗೆ ಫೀಲ್ ಆಗುದಿಲ್ಲ, ಸ್ಮೈಲ್ ಬರ್ತದೆ. ಓಕೆ, ಇದನ್ನ ನಾನು ನಿಮಗೆ ಕೊಡ್ತೇನೆ. ಆದ್ರೆ ಏನ್ ಮಾಡ್ಬೇಕು ಹೇಳ? 440 ವೇರ್ ಸಾಕ್ಬೇಕು. ಐ ಲೈಕ್ ಇಟ್. ಕ್ಯಾಚ್. ಮಧುರ ಅವ್ರೆ, ಯಾರ ತಾತ ನೀವು? ತಾತ ಗೀತ ಅಂದ್ರೆ ಜಾಡ್ಸತೆ ಗೊತ್ತು ಬಿಡ್ತೀನಿ. ಚಂಡಗೇಳರಿ ಕಂಬುಡಿ ತಾಲಲ್ಲಿ ಮೀಸಲಿ ಹುಡಿಕತ್ತೀನಿ ಅಂದ್ರೆ ಒಂದ್ ಕರಿ ಕೂದಲು ಸಿಕ್ಕಲ್ಲ. ನಿಮ್ಮನ್ನ ತಾತ ಅಂದ್ರೆ ತುಂಟಾಟ ಆಡೋ ತುಂಟ ಅನ್ಲ್ಯಾ? ನನ್ನ ಮನೆಗೆ ಬಂದು ಎಷ್ಟೋ ಮಾತಾಡ್ತೀಯ. ನಿಮ್ಮಟ್ಯ? ಅಯ್ಯೋ ಸೂನಿ, ಯಾಕೆ ಅಣ್ಣಯ್ಯಪ್ಪನವರು ಕೇಳ್ದೆ ರಾತ್ರಿ ಅಟ್ಟಿ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರ? ಅವ್ರು ಎಲ್ಲಿಗೂ ಹೋಗಿಲ್ಲ, ನಾನೇ ಅವ್ರ ಮನೆಗೆ ಬಂದಿದ್ದೀನಿ. ತಾತ ಅಂತ ತಲೆ ತೂತು ಮಾಡ್ಬಿಡ್ತೀನಿ. ತೊಂದ್ರೆ ಇಲ್ಲ ಅಣ್ಣ. ಯಾರ ನೀವು? ನಾನು ಜಾನಿ ತಂದೆ ಪ್ರಾಣಿ. ಪ್ರಾಣಿಯಾ? ಅದು ನನ್ನ ನಿಕ್ ನೇಮ್. ವಾಟ್ಸ್ ಯುವರ್ ಫುಲ್ ನೇಮ್? ಪ್ರಾಣೇಶ್. ಅದನ್ನೇ ಒಸಿ ಮೆತ್ತಿಗೆ ಹೇಳಿ ಪ್ರಾಣೇಶ್ ಅಂತ ಜೋರಾಗಿ ಹೇಳಕ್ ಹೋಗಿ ನಿಮ್ ಪ್ರಾಣ ಆರೋಂಟೋಗ್ಬಿಟ್ಟದು. ಮತ್ತೆ ಬಡವ, ನನ್ನ ವಿಷಯ ಬಿಡು. ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದೆ ಬೊಗಳು? ನೀವು ಅಣ್ಣಯ್ಯಪ್ಪನವ್ರಿಗೆ ಅಪ್ಪ ಆದ್ಮೇಲೆ ನನಗೂ ಅಪ್ಪ ಇದ್ದಂಗೆ ಬಿಡಿ. ಇದ್ದಂಗೆ ಪದ್ದಂಗೆ ಅಂತೆಲ್ಲ ಹೇಳ್ಕೊಂಡು ಓಡಾಡಬೇಡ, ಆಮೇಲೆ ನಿಮ್ಮ ಅಪ್ಪನಿಗೆ ಡೌಟ್ ಬಂದ್ಬಿಡುತ್ತೆ. ತೊಂದರೆ ಇಲ್ಲ. ನನ್ನ ಹೆಸರು ಶ್ರೀರಾಮಚಂದ್ರೇಗೌಡ ಅಂತ, ಎದುರಟ್ಟಿಲಿರ್ತೀನಿ. ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋ ಹೆಸರಿಗೆ ಆಪೋಸಿಟ್ ಆಗಿರೋ ಶ್ರೀರಾಮಚಂದ್ರೇಗೌಡ ನೀನೇನಾ? ನಾನೇ. ಆದ್ರೆ ನೀವು ತಿಳ್ಕೊಂಡಂಗೆ ಹೆಸರಿಗೆ ಆಪೋಸಿಟ್ ಆಗಲ್ಲ. ಅಣ್ಣಯ್ಯಪ್ಪನವರು ನಿಮ್ಗೆ ಏನೇನೋ ತಪ್ಪು ಮಾಹಿತಿ ಕೊಟ್ಬಿಟ್ಟಾರೆ. ನೀನೇನು ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳೋ. ಅಟ್ಟಿಲಿ ಕೂತು ಬೇಜಾರಾಯ್ತು, ಅದಕ್ಕೆ ಮಧುರಾವ್ ಜೊತೆಗೋಸಿ ಮಾತಾಡ್ಕೊಂಡು ಹೋಗೋವಂತ ಬಂದಿ. ಕೂತು ಬೇಜಾರಾಗಿದ್ರೆ ರೋಡಲ್ಲಿರೋ ಮೋರಿನೆಲ್ಲ ಕ್ಲೀನ್ ಮಾಡ್ಕೊಂಡಿರೋ. ಅದು ಬಿಟ್ಟು ಕಂಡೋರ್ ಹೆಂಡತಿ ಜೊತೆ ನಿನಗೇನು ಕೆಲಸ? ಯಾನು ಕೆಲಸ ಇಲ್ಲ ಅಂತೀಯೇ, ಸುಮ್ಮನೆ ಮಾತಾಡ್ಕೊಂಡು ಹೋಗಕ್ ಬಂದಿರೋದು. ಸುಮ್ಮನೆ ಬಂದು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಮಧುರ ಏನು ಶೋರೂಮಲ್ಲಿ ಇಟ್ಟಿರೋ ಬೊಂಬೆ ಅನ್ಕೊಂಡ್ಯಾ? ನನಗೊಂಥರ ಅವರು ಗೊಂಬ ಇದ್ದಂಗೆ. ಏನಂದೆ? ಯಾನು ಇಲ್ಲ. ಏನಿಲ್ಲ ಅಂದ್ಮೇಲೆ ಇಲ್ಲ ಯಾಕೆ ನಿಂತಿದ್ಯಾ? ಇವಾಗ ಹೋಗ್ಲಿಲ್ಲ ಅಂದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ತೊಂದ್ರೆ ಇಲ್ಲ. ಯಾರ್ ತಾತ ನೀವು? ನೀವು ನನ್ನ ತಾತ ಅಂತ ಕರಿಬೇಡಮ್ಮ, ನನ್ನ ಹೃದಯ ತೂತಾಗ್ಬಿಡುತ್ತೆ. ಡೋಂಟ್ ಕಾಲ್ ಮೀ ತಾತ, ಪ್ಲೀಸ್ ಕಾಲ್ ಮೀ ಸ್ವೀಟು.
ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಕಸ್ಬಿಡ್ತೇನೆ, ಮುಖಕ್ಕೆ ಎರ್ದ್ಬಿಡ್ತೀನಿ. ಹೇಳ್ದೆ ಕೇಳ್ದೆ ಅಟ್ಟಿಗೆ ನುಗ್ಗೋದೊಳ್ದೆ ಬಾಯಿ ಬಂದಂಗ್ ಮಾತಾಡ್ತೀಯ. ಯಾರಯ್ಯ ನೀನು? ಹೆದರ್ಕೋಬೇಡಮ್ಮ, ನಾನು ಎದುರು ಮನೆ ಜಾನಿ ಅವ್ರ ತಂದೆ. ಅವ್ರು ನೀವೇಯಾ? ನೀವು ಬಂದಿರೋ ವಿಷಯ ನಮ್ಮ ಭಾವ ಆಗ್ಲೇ ಹೇಳಿದ್ರು. ಆಶೀರ್ವಾದ ಮಾಡಿ. ಇರ್ಲಿ ಏನ್ ಸಂಸ್ಕಾರ ನೀನು ನೋಡ್ತಾ ಇದ್ರೆ ಹಂಗೆ ಮುತ್ಕೊಡ್ಬೇಕು ಅನ್ಸುತ್ತೆ. ಜೊತೆಲಿ ಯಾವಾಗ್ಲೂ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ ಅಂದೆ. ಓ ಹಂಗಂದಿರಿಯ ತಾತ? ನನ್ನ ತಾತ ಅಂತ ಕರಿಬೇಡಿ, ಸ್ವೀಟು ಅಂತ ಕರೀರಿ ಅಂತ ಆಗ್ಲೇ ಹೇಳಿದ್ದೀನಲ್ಲ. ನಾನು ತಾತ ನಿಮ್ನ ಸ್ವೀಟು ಅಂತ ಕರಿಬೇಕು? ಓ ಹೇಳೋದೇ ಮರ್ತಿದ್ದೆ. ವಯಸ್ಸಾಯ್ತು ನೋಡಿ, ಸ್ವಲ್ಪ ಮರು ಜಾಸ್ತಿ. ನನ್ನಲ್ಲಿ ಒಂದು ಶಕ್ತಿ ಇದೆ. ಯಾರಾದ್ರೂ ಹೆಣ್ಮಕ್ಳು ನನ್ನನ್ನ ಸ್ವೀಟು ಅಂತ ಕರೆದ್ರೆ ಅವರು ಯಾರನ್ನ ಪ್ರೀತಿಸ್ತಾರೋ ಅವ್ರು ಸಿಕ್ಬಿಡ್ತಾರ. ಸಿಟ್ಟುವಾಗ್ಲೂ ಸಿಗ್ತಾರ? ಹೌದಮ್ಮ, ಅದಕ್ಕೆ ಒಂದೇ ಒಂದ್ಸಲ ಸ್ವೀಟು ಅಂತ ಕರಿತೀಯಾ? ಇಷ್ಟಪಟ್ಟವ್ರು ಸಿಗ್ತಾರೆ ಅಂದ್ರೆ ಒಂದ್ಸಲ 100 ಸಲ ಬೇಕಾದ್ರೂ ಕರಿತೀನಿ. ಎಲ್ಲಿ ಒಂದ್ಸಲ ಕರೀರಿ. ಸ್ವೀಟು ನೀವೇ ನನ್ನ ಸ್ವೀಟು. ಬಾರು ಇಂದ ನಾಳೆ ಸಾಯ ಮುದುಕನ್ನ ಸ್ವೀಟು ಅಂದೆಯ, ನಿನಗೆ ತಲೆ ಕೆಟ್ಟೋಗಿದ್ದ? ಬಾವ ಕೋಪ ಮಾಡ್ಕೋಬೇಡಿ, ಇವ್ರನ್ನ ಸ್ವೀಟು ಅಂತ ಕರೆದ್ರೆ ನಾನು ಪ್ರೀತಿಸೋರು ನಂಗೆ ಸಿಕ್ಕಾರತ್ತೆ. ಹಂಗಂತ ಯಾವ ಹುಚ್ಚನೆ ಹೇಳ್ದವ? ಈ ಹುಚ್ಚನ ಹೇಳಿದ್ದು ಆದ್ರೆ ಈ ತಾತನೇ ಹೇಳಿದ್ದು. ರೀ ಸ್ವಾಮಿ, ಎದುರಟ್ಟವ್ರಾಗಿರ್ಬೋದು, ನಮ್ಮ ಮಟ್ಟಿಗೆ ಬಂದ್ರೆ ಮಾತಾಡ್ಕೊಂಡ್ರೆ ಕಾಫಿ ಟೀ ಕುಡ್ಕೊಂಡ್ರೆ ಇಷ್ಟರಲ್ಲೇ ಇರಬೇಕು. ಅದು ಬಿಟ್ಬಿಟ್ಟು ಯಾನು ಗೊತ್ತಿಲ್ದಾರ ಹೆಣ್ಣಿಗೆ ಇಲ್ದಿರೋದ್ನೆಲ್ಲ ತಲೆಗೆ ತುಂಬಿದ್ರೆ ನಿನ್ಗೆ ಇಷ್ಟ ಆಗಲ್ಲ. ಬಾಯ್ ಅಪ್ಪ, ಹೆಣ್ಮಕ್ಳ ಮೇಲೆ ಹಂಗೆ ಕಿರ್ಚ್ಬಿಡ ಕಣೋ, ಆಯಸ್ ಕಡಿಮೆ ಆಗ್ಬಿಡುತ್ತೆ. ನೀವು ಇಲ್ಲಿಂದ ಎದ್ದೋಗ್ನಿಲ್ಲ ಅಂದ್ರೆ ನಿಮ್ಮ ಆಯಸ್ ಕಮ್ಮಿ ಮಾಡ್ಬಿಡ್ತೀನಿ. ಸ್ವೀಟು ಏಯ್ ತಾತ, ಆದಷ್ಟು ಬಿರ್ನ ನಿನ್ನ ಗ್ವಾತ ಅನ್ನಿಸ್ತೀನಿ. ಆ ಮುದುಕಪ್ಪ ಅಣ್ಣಯ್ಯಪ್ಪನವ್ರ ಅಪ್ಪ ಅಂತೆ, ಆದರೆ ನಡವಳಿಕೆನೇ ವಿಚಿತ್ರವಾಗದಲ್ಲ. ಆಯಪ್ಪನೇ ಅಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು? ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವ್ದು ಹೇಳ್ದೇನೆ ಮುಚ್ಚಿಡ್ಲ. ಇವರು ಅಣ್ಣಯ್ಯಪ್ಪನವ್ರ ಅಪ್ಪ ಆದ್ರೆ ಮಧುರವ್ರಿಗೆ ಮಾವ ಆಗ್ಬೇಕು. ಮಾವ ಸೊಸೆ ಅಂದ್ರೆ ತಂದೆ ಮಗಳ ಸಮಾನ. ಇವ್ರು ನೋಡಿದ್ರೆ ಈ ಥರ ಕೈ ಹಿಡ್ಕೊಂಡು ಕುಣಿತಾವ್ರಲ್ಲಪ್ಪ. ಶಂಕರೇಶ್ವರ, ಏನಪ್ಪ ನನ್ನ ಲೀಲೆ. ಆಗಲ್ಲ ನನ್ನ ಕಲ್ ತಡ್ಕೊಳಕ್ಕಾಗಲ್ಲ. ವಾತರ ಎದ್ದೆಟ್ಗಲ್ಲೇ ಈ ವಿಷಯನ ಮಧುರ ಅರ್ಥ ಕೇಳ್ತೀನಿ. ಮಧುರ ಅವ್ರೆ ನೀನ್ ಯಾಕೋ ಬಂದೆ ಮತ್ತೆ ಇಲ್ಲಿಗೆ? ನೀವ್ ಯಾರ ಅಂತ ತಿಳ್ಕೊಂಡು ಹೋಗಕ್ ಬಂದಿನಿ. ಮಧುರ ಅವ್ರೆ ನಾನ್ ನಿನ್ನೆನೆ ಹೇಳಿಲ್ವೇನೋ ನಾನು ಜಾನಿ ಅಪ್ಪ ಅಂತ? ಮಧು ಹತ್ರ ಬೇರೆ ಕೇಳ್ಬೇಕಾ? ಅವ್ರು ಬರ ಗಂಟ ನಾ ಎಲ್ಲಿಗೂ ಹೋಗಲ್ಲ. ಗೌಡ್ರೆ ಯಾಕೆ ಹೀಗೆ ಬಾಯ್ ಬಡ್ಕೋತಿದ್ದೀರಾ? ಮಧುರ ಅವ್ರೆ, ನಾನು ನಿಮ್ಗೋಸ್ಕರನೇ ಬಡ್ಕೋತಾ ಇದ್ದೀನಿ. ಕೊನೆಗೂ ದೇವಿ ತರ ದರ್ಶನ ಕೊಟ್ಟೆ ಬಿಟ್ರಲ್ಲ. ನನ್ನ ಮುಂದೆ ನನ್ನ ಸೊಸನ ದೇವತೆ ಅಂದ್ರೆ ದೇವತರ ಬಂದು ಹೊಡೆದು ಬಿಡ್ತೀನಿ. ದೈತರ ಯಾಕೆ ಹೊಡಿಯಕ್ ಬಂದಾರಿ ಬಿಡಿ. ನಿಮ್ಗಾಗಿರೋ ವಯಸ್ಸಿಗೆ ನೊಸಿದಿಂದ ಸತ್ತು ದಯ್ಯನೇ ಆಗ್ಬಿಡ್ತಿದಾರಿ. ಗೌಡ್ರೆ, ನನ್ನ ಮಾವನ ಬಗ್ಗೆ ಹೀಗೆಲ್ಲ ಮಾತಾಡೋದು ನಂಗೆ ಒಂದ್ ಸ್ವಲ್ಪನೂ ಇಷ್ಟ ಆಗಲ್ಲ. ನನಗೂ ಅಷ್ಟೇ ಮಧುರ ಅವ್ರೆ, ನೀವು ಅವ್ರನ್ನ ಮಾವ ಅಂದ್ಬಿಟ್ಟು ಅವ್ರ ಜೊತೆ ಕುಣಿಯೋದು ವಸಿನೂ ಇಷ್ಟ ಇಲ್ಲ. ನಾವು ಡಾನ್ಸ್ ಮಾಡೋದನ್ನ ನೀವ್ ಯಾವಾಗ ನೋಡಿದ್ರಿ? ನಿನ್ನ ರಾತ್ರಿ ಕಿಟಕಿಲ್ ನೋಡ್ದಿ. ಅಲ್ಲ ಮಧುರ ಅವ್ರೆ, ನೀವು ಊರ್ನ ಮಾವ ಅಂತಿದ್ದೀರಿ. ಈ ವೈನ್ ನಡವಳಿಕೆ ನೋಡೋರು ಒಂಥರ ವಿಚಿತ್ರವಾಗೋದಲ್ಲ, ಯಾಕ? ನಾವು ಸಂಸಾರದ ಗುಟ್ಟು ನಿನಗ್ಯಾಕಯ್ಯ? ಮಾವ, ನಿಮಗ್ BP ಇದೆ, ಜೋರಾಗಿ ಮಾತಾಡದೆ ನಿಮ್ ಹೃದಯ ಡಮ್ ಅನ್ಬಿಡುತ್ತೆ. ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ, ನೀವು ಸುಮ್ನಿರಿ. ಆಯ್ತಾಯ್ತು, ನೀನೇ ಹೇಳು. ಗೌಡ್ರೆ, ಇವ್ರಿಗೆ ದಿನ ರಾತ್ರಿ ಊಟ ಮಾಡಾದ್ಮೇಲೆ ಯಾರ ಜೊತೆನಾದ್ರೂ ಡಾನ್ಸ್ ಮಾಡ್ಲೇಬೇಕು. ವಯಸ್ಸಾದವರು ಊಟ ಆದ್ಮೇಲೆ ಸಾಮಾನ್ಯವಾಗಿ ಮಾತ್ರೆ ತಗೋತಾರೆ. ಇವ್ರು ಯಾಕೆ ಕುಣಿತ ಹಾಕ್ಬೇಕು? ಅದು ಇವ್ರ ಆರೋಗ್ಯದ ಗುಟ್ಟು ಅಲ್ವಾ ಸ್ವೀಟು?
ನೀವು ಅವ್ರನ್ನ ಸ್ವೀಟು ಅಂದರ್ಯಾ? ಏಯ್ ಬಡವ ರಾಸ್ಕಲ್, ನನ್ನ ಸೊಸೆ ನನ್ನನ್ನು ಪ್ರೀತಿಯಿಂದ ಹೇಗಾದ್ರೂ ಕರೀತಾಳೆ, ಅದೆಲ್ಲ ನಿನಗೆ ಯಾಕೋ? ನಿನ್ನ ಡೌಟ್ ಕ್ಲಿಯರ್ ಆಯ್ತಲ್ಲ, ಜಾಗ ಖಾಲಿ ಮಾಡು. ನಾನು ಹೋಯ್ತೀನಿ, ನೀವು ಯಾವಾಗ ಇಲ್ಲಿಂದ ಹೋದರಿ ಅದನ್ನ ಹೇಳಿ. ಮಧು, ನೀನೊಂದು ನಿಮಿಷ ಒಳಗೋಗಮ್ಮ. ಎಣ್ಣೆ ಹೊಡಿತೀಯಾ? ಜಾಸ್ತಿ ಕುಡಿಯಲ್ಲ, ವಾರಕ್ಕೊಂದು 2 ದಿನ. ಇವತ್ತು ರಾತ್ರಿ ಅರೇಂಜ್ ಮಾಡು, ಎಲ್ಲ ಹೇಳ್ತೀನಿ. ಜಾನೆ ಜಾನೆ, ಏಯ್ ಯಾರೋ ನೀನು? ಸಾಲ್ಗಾರ. ನಾವ್ಯಾರಿಗೂ ಸಾಲ ಕೊಡಲ್ಲ. ಸಾಲ ಕೇಳಕ್ ಬಂದಿಲ್ಲ. ಈ ಮನೇಲಿ ಜಾನಿ ಅನ್ನೋ ಬೇಕುಫನ್ಗೆ ದುಡ್ಡು ಕೊಟ್ಟಿದ್ದೀನಿ, ಅದನ್ನ ವಸೂಲ್ ಮಾಡಕ್ ಬಂದಿದ್ದೀನಿ. ಏಯ್ ನನ್ನ ಮುಂದೆನೆ ನನ್ನ ಮಗನಿಗೆ ಬೇಕಪ್ಪ ಅಂತೀನೋ? ಹಿರಿಕ್ರು ಮುಂದೆ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ನನ್ನ ಬಾಯಿನಲ್ಲಿ ಸಂಸ್ಕೃತ ಪದ ಬರೋದು. ಏಯ್ ನನ್ನ ಲೆವೆಲ್ ಏನು ಅಂತ ಗೊತ್ತೇನೋ? ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿಮ್ಮ ಮಗನಿಗೆ ಜುಜುಬಿ 50,000 ಸಾಲ ತೀರ್ಸಕ್ಕೆ ಹೋಗ್ತಾ ಇಲ್ಲ, ಲೆವೆಲ್ ಅಂತ ಲೆವೆಲ್ ಮಾತಾಡ್ತೀರಾ? ಜುಜುಬಿ 50,000 ರೂಪಾಯಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ನಮ್ಮ ಮನೇಲಿರೋ ನಾಯಿಗಳಿಗೆ ವಾರಕ್ಕೆ 1 ಲಕ್ಷ ಖರ್ಚು ಮಾಡ್ತೀನಿ. ಹಾಗಾದ್ರೆ 50,000 ಬಿಸಾಕ್ರಿ. ಇವತ್ತು ರಾತ್ರಿ ಗೇಟ್ ಹತ್ರ ಬಾ, ಬಿಸಾಕ್ತೀನಿ, ತಗೊಂಡು ಹೋಗ್ತಾ ಇರೋ. ಗೊತ್ತಿಲ್ಲ ಅಂದ್ರೆ ಗೊತ್ತಲ್ಲ, ನಿನ್ನ ಮಗನಿಗೆ ಆ ಕಚಕ್ ಕತ್ತರಿಸ್ಬಿಡ್ತೀನಿ. ಜಾನಿ ಅವನಿಗೆ ಇವತ್ತು ರಾತ್ರಿ ಒಳಗೆ 50,000 ಕೊಡ್ತೀನಿ ಅಂದ್ರಲ್ಲ, ಹೇಗೆ ಕೊಡ್ತೀರಾ? ಅದು ಈಗ ಇನ್ನೂ ಬೆಳಗಾಗಿದೆ, ರಾತ್ರಿ ಆಗ್ಲಿ ಗೊತ್ತಾಗುತ್ತೆ. ಜಾನಿ ಏನ್ ಮಾಡ್ಬೇಕು ಅನ್ಕೊಂಡಿದಾರೆ ಒಂದು ಅರ್ಥ ಆಗ್ತಿಲ್ವಲ್ಲ. ಅದು ಗುಟ್ಟು, ರೂಮಿಗೆ ಹೋಗಿ ಗೊತ್ತಾಗುತ್ತೆ. ಸದಾ ಎಣ್ಣೆ ಹೆಂಗಿದೆ ಅದು? ಬೆಣ್ಣೆ ತರ ಇದೆ. ಜೊತೆಗೆ ಇಷ್ಟು ಬೆಂಕಿ ಹಾಕ, ಯಾವುದೋ ಲೋಕಲ್ ಬ್ರ್ಯಾಂಡ್ ತಂದ್ಬಿಟ್ಟು ತಾತ ಎಣ್ಣೆ ಹೆಂಗಿದೆ ಅಂತ ಕೇಳ್ತಿಯಲ್ಲ, ನಾಚಿಕೆ ಆಗಲ್ವಾ? ತೊಂದರೆ ಇಲ್ಲ. ಸದಾ ನೀವು ಅಣ್ಣಪ್ಪನ ಹಟ್ಟಿಗೆ ಬಂದಾಗಿಂದ ನನಗೊಂದು ಡೌಟು. ನೀನಿನ್ನೂ ಯಾಕೆ ಬದುಕಿದ್ಯಾ ಅಂತನಾ? ಅಲ್ಲ, ನೀವಿನ್ನೂ ಯಾಕೆ ಸತ್ತಿಲ್ಲ ಅಂತ. ಏನಂದ್ರೆ ಅದು ನಿಮ್ಮಂಥವ್ರು ಹಿರೀಕರ ಆಶೀರ್ವಾದ ಇರೋ ಗಂಟೆ ಚೆನ್ನಾಗೇ ಇರ್ತೀನಿ ಅಂದು. ಹಾಳಾಗಿ ಹೋಗು, ಅದೇನು ಡೌಟು ಕೇಳು. ನೀವು ಅಣ್ಣಪ್ಪನವ್ರ ಅಪ್ಪ ಇಲ್ಲ ಅಂದವನ್ ಯಾರೋ ಬೇಕಪ್ಪ. ತೊಂದರೆ ಇಲ್ಲಪ್ಪ, ಆದರೂ ಅಣ್ಣಪ್ಪನವ್ರ ಹೆಂಡ್ರು ನಿಮ್ಮನ್ನ ಯಾಕೆ ಸ್ವೀಟು ಅಂತಾರಪ್ಪ? ಯಾಕೆ ಅಂದರೆ ಸ್ವೀಟು ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಮ್ಮ ಮನೇಲೆಲ್ಲರೂ ನನ್ನನ್ನು ಸ್ವೀಟು ಅಂತ ಕರೀತಾರೆ. ಅದೆಲ್ಲ ಓಕೆ, ಆದ್ರೆ ನಿಮ್ಮ ಸೊಸೆ ಜೊತೆಗೆ ಒಂಥರ ಇರ್ತಾರಲ್ಲ, ಯಾಕೆ? ನನ್ನ ಕ್ಯಾರೆಕ್ಟ್ರೇ ಹಂಗೆ. ನಾನು ಎಲ್ರ ಜೊತೆ ಮಕ್ಕಳು ಥರ ಇರ್ತೀನಿ, ಬೇರೆಯವರು ಮಕ್ಕಳು ಥರದೇ ನೋಡ್ತೀನಿ. ಹಳವಲ್ಲಿ ಬಿಡಪ್ಪ. ಅಲ್ಲ, ಊರಿಗೆ ಯಾವಾಗ ಹೋದ್ರಿ ಅಂದು? ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಮುಗಿದ ಕೂಡಲೇ ಹೊರಟೋಗ್ಬಿಡ್ತೀನಿ. ಆ ಇಂಪಾರ್ಟೆಂಟ್ ಕೆಲಸ ಯಾವಾಗ ಮುಗಿದದು? ಆ ಇಂಪಾರ್ಟೆಂಟ್ ಕೆಲಸ ಮುಗಿಬೇಕು ಅಂದರೆ ನನಗೊಂದು 50,000 ದುಡ್ಡು ಬೇಕು. ದುಡ್ಡು ಸಿಕ್ಕಿದ ಕೂಡಲೇ ಹೊರಟೋಗ್ತೀನಿ. ಅಂದ್ರೆ ಈಗ ನಿಮ್ಗೆ 50,000 ರೂಪಾಯಿ ಸಿಕ್ಕದೇಟ್ಗಲೆ ದಿಟ್ಟವಾಗ್ಲೂ ಹೊಟ್ಟೋಗ್ಬಿಟ್ರ? ನಿನ್ನ ಮೇಲಾಣೆ, ನನ್ನ ಮಗನ ಮೇಲಾಣೆ, ಹೊರಟೋಗ್ತೀನಿ. ಜಸ್ಟ್ ಎ ಮಿನಿಟ್. ನೋಡಿ, ನೀವು ಕೇಳಿದ್ದು 50,000, ಇಲ್ಲಿ 60,000 ರೂಪಾಯಿ ಇದೆ. ಜಾಗ ಖಾಲಿ ಮಾಡಿ. ಥ್ಯಾಂಕ್ಸ್ ಕಣೋ ಗೌಡ. ನಿಮ್ಮ ಥ್ಯಾಂಕ್ಸ್ ಎಲ್ಲ ನನಗೇನು ಬೇಡ, ದುಡ್ಡು ಸಿಗಾಯ್ತಲ್ಲ ಬುಡಿ ಗಾಡ್ಯ. ತಾತ, ಇವತ್ತು ರಾತ್ರಿನೇ ನಿನ್ನ ಸಾಲ ತೀರ್ಸ್ತೀನಿ ಅಂದಲ್ಲ, ಮಡ್ಕೋ ದುಡ್ಡು. ನಂದು ನಾಲ್ಗೆ ಎಕಡ ಅಲ್ಲ, ಏನ್ ನಾಯಿ ತಗೊಂಡು ಸಾಯಿ. ಈ ಜನ್ಮದಲ್ಲಿ ನನ್ನ ದುಡ್ಡು ವಾಪಸ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಿಕ್ಕಾಯ್ತಲ್ಲ, ಜಾಗ ಖಾಲಿ ಮಾಡು. ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಕೇಳಿ, ಕಮ್ಮಿ ಪರ್ಸೆಂಟಲ್ಲೇ ಕೊಡ್ತೀನಿ. ಇನ್ನು ಇಲ್ಲೇ ಇದ್ರೆ ಒಡೆದು ಸಾಯಿಸ್ಬಿಡ್ತೀನಿ. ದಾದಾ, ನನ್ನ ದುಡ್ಡು ಇಸ್ಕೊಳ್ಳೋದು ಇದಕ್ಕೆ? ನನ್ನ ಮಗ ಜಾನಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ, ಅದನ್ನು ತೀರ್ಸೋಕೆ ಅಂತಾನೆ ನಾನು ಬಂದಿದ್ದು. ಈಗ ಅವನು ಸಾಲ ತೀರ್ತಲ್ಲ, ನಾನಿನ್ನು ಹೋಗ್ತೀನಿ ಅನ್ಸದ್ನಲ್ಲ.